ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು, ಮುಖ್ಯ ಸಾರಾಂಶ. ಮುಖ್ಯ ಅಂಶಗಳು: ಮೂಲ ಸಂದೇಶ, ಜ್ಞಾನ, ಧ್ಯಾನ ಮತ್ತು ಸೇವೆ. ಈ ಮೂರು ಜೀವನದಲ್ಲಿ ಸಮತೋಲನದಿಂದ ಇರಬೇಕು. ಆತ್ಮಸ್ವರೂಪ ಅರಿವು: ನಾನು ದೇಹವಲ್ಲ, ಶಾಶ್ವತ ಆತ್ಮ. ದೇಹ ತಾತ್ಕಾಲಿಕ, ಆತ್ಮ ನಿತ್ಯ. ಸ್ಮರಣೆ ಶಕ್ತಿ: ಪರಮಾತ್ಮನ ಸ್ಮರಣೆ ನಮ್ಮ ಮನಸ್ಸಿಗೆ ಶಾಂತಿ, ಶಕ್ತಿ ಮತ್ತು ಶುದ್ಧತೆ ನೀಡುತ್ತದೆ. ಸೇವೆಯ ಮೌಲ್ಯ: ಇತರರ ಹಿತಕ್ಕಾಗಿ ಮಾಡಿದ ಸೇವೆ ಸ್ವಯಂ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ. ಸಂಕಲ್ಪ ಶುದ್ಧೀಕರಣ: ಪ್ರತಿಯೊಂದು ವಿಚಾರದಲ್ಲಿ ಶುಭ ಸಂಕಲ್ಪ, ಇದು ಕರ್ಮಗಳನ್ನು ಸ್ವರ್ಣಮಯ ಮಾಡುತ್ತದೆ. ಸಾರಾಂಶ: ಈ ಮುರಳಿಯಲ್ಲಿ ಪರಮಾತ್ಮ ಶಿವಬಾಬರವರು ನಮಗೆ ತಿಳಿಸುತ್ತಾರೆ, ಜೀವನದಲ್ಲಿ ಜ್ಞಾನ ಕಲಿಯುವಷ್ಟೇ ಅಲ್ಲ, ಧ್ಯಾನದಿಂದ ಅಂದರೆ ಯೋಗದಿಂದ ಮನಸ್ಸನ್ನು ಶುದ್ಧಗೊಳಿಸಿ ಸೇವೆಯಿಂದ ಪ್ರಪಂಚಕ್ಕೆ ಹಿತಕರ ಸ್ಪಂದನ ಹರಿಸಬೇಕು. ನಾವು ಆತ್ಮ ಎಂಬ ಅರಿವಿನಲ್ಲಿ ಉಳಿದಾಗ ದೇಹಭಾವದ ಬಂಧನಗಳು ಮುರಿದು ನಿತ್ಯ ಶಾಂತಿ ಮತ್ತು ಆನಂದ ಲಭ್ಯವಾಗುತ್ತವೆ. ನಮ್ಮ ಪ್ರತಿಯೊಂದು ಕರ್ಮವು ದೈವಿ ಗುಣಗಳಿಂದ ತುಂಬಿದಾಗ ನಾವು ನಿಜವಾದ ಯೋಗಿ ಎಂಬ ಸ್ಥಾನಕ್ಕೆ ಏರುತ್ತೇವೆ. ಮಾರಲ್ ಸ್ಟೋರಿ, ನೀತಿ ಪಾಠ. ಒಮ್ಮೆ ಒಬ್ಬ ಶಿಷ್ಯನು ಗುರೂಜಿಯ ಬಳಿಗೆ ಬಂದು ಕೇಳಿದನು, ಗುರುದೇವ, ನಾನು ದಿನವೂ ಗಂಟೆಗಳ ಕಾಲ ಧ್ಯಾನ ಮಾಡುತ್ತಿದ್ದರೂ ಸಹ ಮನಸ್ಸು ಅಸ್ಥಿರವಾಗುತ್ತಿದೆ, ಕಾರಣವೇನು? ಗುರೂಜಿಯು ಒಂದು ಖಾಲಿ ಪಾತ್ರೆ ಹಿಡಿದು ಹೇಳಿದರು, ಇದನ್ನು ನೀರಿನಿಂದ ತುಂಬಿಸಿದರೆ ಹೊರಗಿನ ಧೂಳು ಒಳಗೆ ಬರಲಾರದು. ಹೀಗೆ ನಿನ್ನ ಮನಸ್ಸನ್ನು ಪರಮಾತ್ಮ ಸ್ಮರಣೆಯಿಂದ ತುಂಬಿಸು, ಆಗ ಅಸ್ಥಿರತೆಗೂ ನಕಾರಾತ್ಮಕತೆಯೂ ಪ್ರವೇಶವಿಲ್ಲ. ಪಾಠ: ಮನಸ್ಸನ್ನು ಖಾಲಿ ಬಿಡಬೇಡಿ. ಪರಮಾತ್ಮ ಸ್ಮರಣೆ, ನೆನಪು, ಶುಭ ಸಂಕಲ್ಪ ಮತ್ತು ಸೇವೆಯಿಂದ ಅದನ್ನು ಸದಾ ತುಂಬಿಸಿ.